ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ವೆನ್ ಡಯಾಗ್ರಾಮ್ನಲ್ಲಿ ಕ್ವಶನ್ ಕೊಟ್ಟಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರಾಬ್ಲಮ್ಗೆ ಹೋಗೋದಕ್ಕಿಂತ ಮುಂಚೆ ನೋಡಿ, ಈಗ ಒಂದು ವೇಳೆ ಕ್ವಶನ್ನಲ್ಲಿ ಆನಿಮಲ್ಸ್, ದೆನ್ ಬರ್ಡ್ಸ್, ಹ್ಯೂಮನ್ಸ್ ಇದಕ್ಕೆ ವೆನ್ ಡಯಾಗ್ರಾಮ್ ಹಾಕಿ ಅಂತ ಕೊಟ್ಟಾಗ ಹೇಗೆ ವೆನ್ ಡಯಾಗ್ರಾಮ್ ಹಾಕಬೇಕು ಅನ್ನೋದನ್ನು ನೀವು ಫಸ್ಟು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಆ್ಯನಿಮಲ್ಸೇ ಬೇರೆ, ಬರ್ಡ್ಸೇ ಬೇರೆ, ಹ್ಯೂಮನ್ಸೇ ಬೇರೆ, ಒಂದೊಂದಕ್ಕೆ ಸಂಬಂಧನೇ ಇಲ್ಲ. ಸೊ 3 ಸಪ್ರೇಟ್ ಸರ್ಕಲ್ ಹಾಕಿದರೆ ಆಯಿತು. 3 ಸಪ್ರೇಟ್ ಸರ್ಕಲ್, ಒಂದು ಆ್ಯನಿಮಲ್ಸು, ಒಂದು ಬರ್ಡ್ಸು, ಒಂದು ಹ್ಯೂಮನ್ಸ್. ಒಂದು ವೇಳೆ ಇದೇ ಕ್ವಶನನ್ನು ಹೀಗೆ ಕೊಟ್ಟರೆ ಆ್ಯನಿಮಲ್ಸ್, ಟೈಗರ್ಸ್, ಬರ್ಡ್ಸ್, ಆವಾಗ ವೆನ್ ಡಯಾಗ್ರಾಮ್ ಹೇಗೆ ಹಾಕಬೇಕು? ಫಸ್ಟು ಆ್ಯನಿಮಲ್ಸ್ ಮೈನ್ ಗ್ರೂಪು, ದೆನ್ ಬರ್ಡ್ಸ್ ಕೂಡ ಮೈನ್ ಗ್ರೂಪ್ ಆಗುತ್ತೆ, ಆ್ಯನಿಮಲ್ಸಲ್ಲಿ ಟೈಗರ್ಸ್ ಬರುತ್ತೆ. ಸೊ ಆ್ಯನಿಮಲ್ಸ್, ಟೈಗರ್ಸ್, ಬರ್ಡ್ಸ್ ಕೊಟ್ಟಾಗ ಈ ಥರ ವೆನ್ ಡಯಾಗ್ರಾಮ್ ಹಾಕಬೇಕು. ಏನಕ್ಕೆಂದರೆ ಮೈನ್ ಗ್ರೂಪ್ ಯಾವುದು? ಆ್ಯನಿಮಲಲ್ಲಿ ಟೈಗರ್ ಬರುತ್ತೆ. ಟೈಗರು ಒಂದು ಪ್ರಾಣಿ, ಹಾಗಾಗಿ ಆ್ಯನಿಮಲಲ್ಲಿ ಟೈಗರ್ ಬರುತ್ತೆ. ಬರ್ಡ್ಸನ್ನು ಸಪ್ರೇಟಾಗಿ ಬರೀಬೇಕು. ಇದೇ ಥರನೇ ಈಗ ಫಾರ್ ಎಕ್ಸಾಂಪಲ್ ವರ್ಲ್ಡ್, ಇಂಡಿಯಾ, ಕರ್ನಾಟಕ, ಇದಕ್ಕೆ ವೆನ್ ಡಯಾಗ್ರಾಮ್ ಹೇಗೆ ಹಾಕ್ತೀರಾ? ಈ 3ರಲ್ಲಿ ಮೈನ್ ಗ್ರೂಪ್ ಯಾವುದು? ಯಾವುದು ಅಂತಂದರೆ ವರ್ಲ್ಡಲ್ಲಿ ಇಂಡಿಯಾ ಬರುತ್ತೆ, ಇಂಡಿಯಾದಲ್ಲಿ ಕರ್ನಾಟಕ ಬರುತ್ತೆ. ಸೊ ಅದು ಕ್ವಶನ್ ನೋಡಿಕೊಂಡು ನೀವು ವೆನ್ ಡಯಾಗ್ರಾಮ್ ಹಾಕ್ಲಿಕ್ಕೆ ಕಲಿಬೇಕು. ಸೊ ಇಲ್ಲಿರುವಂಥ ಫಸ್ಟ್ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಡಯಾಗ್ರಾಮ್ ಇಂಡಿಕೇಟ್ಸ್ ದ ಬೆಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ವೆಜಿಟೇಬಲ್ಸ್, ಟೊಮ್ಯಾಟೊ, ಫ್ರೂಟ್ಸ್. ಸೊ ಇವಿಷ್ಟರಲ್ಲಿ ಮೈನ್ ಗ್ರೂಪ್ ಯಾವುದು ಅಂತಂದರೆ ವೆಜಿಟೇಬಲ್ಸ್. ಸೊ ಫಸ್ಟು ನಾನಿಲ್ಲಿ ವೆಜಿಟೇಬಲ್ಸಿಗೆ ಒಂದು ಡಯಾಗ್ರಾಮ್ ಹಾಕ್ತಾ ಇದ್ದೀನಿ, ಒಂದು ಸರ್ಕಲ್ ಬರಿತಾ ಇದ್ದೀನಿ, ವೆಜಿಟೇಬಲ್ಸ್. ದೆನ್ ಟೊಮ್ಯಾಟೊ ಒಂದು ಕೊಟ್ಟಿದ್ದಾರೆ, ಟೊಮ್ಯಾಟೊ ವೆಜಿಟೇಬಲ್ ಅಂಡರಲ್ಲೇ ಬರುತ್ತೆ. ನೋಡಿ, ಫಸ್ಟು ವೆಜಿಟೇಬಲ್ಸ್ ಕೊಟ್ಟಿದ್ದಾರೆ, ಇನ್ಯಾವುದು ಮೈನ್ ಐಟಮ್ ಕೊಟ್ಟಿದ್ದಾರೆ? ವೆಜಿಟೇಬಲ್ಸ್ ಕೊಟ್ಟಿದ್ದಾರೆ, ಫ್ರೂಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೊಮ್ಯಾಟೊ ಕೊಟ್ಟಿದ್ದಾರೆ, ಟೊಮ್ಯಾಟೊ ವೆಜಿಟೇಬಲ್ ಅಂಡರಲ್ಲಿ ಬರುತ್ತೆ. ಸೊ ನಾವೀಗ ವೆನ್ ಡಯಾಗ್ರಾಮ್ ಹಾಕಬೇಕಾದ್ರೆ ಫಸ್ಟು ವೆಜಿಟೇಬಲಲ್ಲಿ ಟೊಮ್ಯಾಟೊ, ಫ್ರೂಟ್ಸನ್ನು ಸಪ್ರೇಟಾಗಿ ಬರೀಬೇಕು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಒಂದು ಸರ್ಕಲ್ ನೋಡಿ, ಇದನ್ನು ವೆಜಿಟೇಬಲ್ಸ್ ಅಂತ ಅಂದ್ಕೊಳ್ಳೋಣ, ಇದನ್ನು ಫ್ರೂಟ್ಸ್ ಅಂತ ಅಂದ್ಕೊಳ್ಳೋಣ. ವೆಜಿಟೇಬಲ್ ಅಂಡರಲ್ಲಿ ಫ್ರೂಟ್ಸ್ ಬರೋದಿಲ್ಲ, ಸೊ ಸೆಕೆಂಡ್ ಆಪ್ಷನ್ ಆಗಲ್ಲ. ಥರ್ಡ್ ಆಪ್ಷನ್ನು ಆಗಲ್ಲ. ಥರ್ಡ್ ಆಪ್ಷನ್ ಯಾವಾಗ ಆಗುತ್ತೆ? ವೆಜಿಟೇಬಲ್ಸ್, ಟೊಮ್ಯಾಟೊ, ಬೀನ್ಸ್ ಅಂತ ಕೊಟ್ಟಿದ್ರೆ ವೆಜಿಟೇಬಲ್ಸ್ ಮೈನ್ ಗ್ರೂಪು, ವೆಜಿಟೇಬಲ್ನಲ್ಲಿ ಟೊಮ್ಯಾಟೊನೂ ಒಂದು ತರಕಾರಿ, ಬೀನ್ಸು ಒಂದು ತರಕಾರಿ. ಒಂದು ವೇಳೆ ಫ್ರೂಟ್ಸ್ ಕೊಡೋ ಬದಲು ಬೀನ್ಸ್ ಕೊಟ್ಟಿದ್ರೆ ಆ ಆಪ್ಷನ್ ಆಗ್ತಿತ್ತು. 3ಕ್ಕೂ ಸಂಬಂಧನೇ ಇಲ್ಲದೆ ಇದ್ದಾಗ ನೀವು ಆಪ್ಷನ್ ಡಿ ಅನ್ನು ಚೂಸ್ ಮಾಡಬೇಕು. ಸೊ ಈಗ ಕ್ವಶನ್ನಲ್ಲಿ ವೆಜಿಟೇಬಲ್ಸ್ ಮೈನ್ ಗ್ರೂಪು, ಅದರ ವೆಜಿಟೇಬಲ್ಸ್ ಅಂಡರಲ್ಲಿ ಟೊಮ್ಯಾಟೊ ಬರುತ್ತೆ, ಫ್ರೂಟ್ಸನ್ನು ಸಪ್ರೇಟಾಗಿ ಬರೀಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಸೆಕೆಂಡ್ ಕ್ವಶನ್, ಫರ್ನಿಚರ್, ಚೇರ್ಸ್, ಟೇಬಲ್ಸ್. ಸೊ ಇವಿಷ್ಟರಲ್ಲಿ ಮೈನ್ ಗ್ರೂಪ್ ಯಾವುದು ಅಂತಂದರೆ ಫರ್ನಿಚರ್ ಅಂಡರಲ್ಲೇ ಚೇರ್ಸ್ ಮತ್ತು ಟೇಬಲ್ಸ್ ಬರುವಂಥದ್ದು. ಸೊ ಚೇರ್ಸಿಗೆ ಒಂದು ಸರ್ಕಲ್ಲು, ಟೇಬಲ್ಸಿಗೆ ಒಂದು ಸರ್ಕಲ್ಲು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಕ್ಕೆ ಅಂತಂದರೆ ಚೇರ್ಸ್ ಮತ್ತು ಟೇಬಲ್ಸ್ ಅವೆರಡೂ ಕೂಡ ಫರ್ನಿಚರ್ ಅಂಡರಲ್ಲಿ ಬರುತ್ತೆ. ಸೊ ಫರ್ನಿಚರಿಗೆ ಒಂದು ಸರ್ಕಲ್, ಚೇರ್ಸ್ ಮತ್ತು ಟೇಬಲ್ಸನ್ನು ಫರ್ನಿಚರ್ ಒಳಗಡೆ ಬರೀಬೇಕು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎಲಿಫೆಂಟ್, ಕಾರ್ನಿವೋರಸ್, ಟೈಗರ್. ಕಾರ್ನಿವೋರಸ್ ಅಂತಂದರೆ ಮಾಂಸಾಹಾರಿ, ಎಲಿಫೆಂಟ್ ಕೊಟ್ಟಿದ್ದಾರೆ, ಕಾರ್ನಿವೋರಸ್ ಕೊಟ್ಟಿದ್ದಾರೆ, ಟೈಗರ್ ಕೊಟ್ಟಿದ್ದಾರೆ. ಸೊ ಇವಿಷ್ಟರಲ್ಲಿ ಮೈನ್ ಗ್ರೂಪ್ ಯಾವುದು ಅಂತಂದರೆ ಕಾರ್ನಿವೋರಸ್ ಮೈನ್ ಗ್ರೂಪ್. ಕಾರ್ನಿವೋರಸ್ ಅಂತಂದರೆ ಮಾಂಸಾಹಾರಿ, ಹರ್ಬಿವೋರಸ್ ಅಂತಂದರೆ ಸಸ್ಯಾಹಾರಿ. ಕಾರ್ನಿವೋರಸ್ ಕೊಟ್ಟಿದ್ದಾರೆ. ಸೊ ಈಗ ಟೈಗರ್ ಕಾರ್ನಿವೋರಸ್ಸು. ಸೊ ಕಾರ್ನಿವೋರಸ್ ಅಂಡರಲ್ಲಿ ಟೈಗರನ್ನು ಬರೀಬೇಕು, ಎಲಿಫ್ಯಾಂಟನ್ನು ಸಪ್ರೇಟಾಗಿ ಬರೀಬೇಕು. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗೆ ಚೂಸ್ ಆಗುವಂಥದ್ದು ರೈಟ್ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದೆನ್ ಬಾಯ್ಸ್, ಗರ್ಲ್ಸ್, ಸ್ಟೂಡೆಂಟ್ಸ್. ಸೊ ಇವಿಷ್ಟರಲ್ಲಿ ಮೈನ್ ಗ್ರೂಪ್ ಯಾವುದು ಅಂತಂದರೆ ಸ್ಟೂಡೆಂಟ್ಸಲ್ಲಿ ಬಾಯ್ಸ್, ಸ್ಟೂಡೆಂಟ್ಸಲ್ಲಿ ಗರ್ಲ್ಸ್. ಸೊ ಈ ಥರದಲ್ಲಿ ನೀವು ಕ್ವಶನ್ ನೋಡಿಕೊಂಡು ನೀವು ಬಯಾಟ್ ಮಾಡ್ಕೊಂಡು ಹೋದ್ರಾಗಲ್ಲ. ಕ್ವಶನ್ ನೋಡಿಕೊಂಡು ಅದರಲ್ಲಿ ಫಸ್ಟ್ ಮೈನ್ ಗ್ರೂಪ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ನೋಡಿ, ಸ್ಟೂಡೆಂಟ್ಸಲ್ಲಿ ಬಾಯ್ಸು ಇರ್ತಾರೆ, ಗರ್ಲ್ಸು ಇರ್ತಾರೆ. ಸೊ ಸ್ಟೂಡೆಂಟ್ಸಿಗೆ ಒಂದು ಸರ್ಕಲ್, ಬಾಯ್ಸ್ ಗರ್ಲ್ಸಿಗೆ ಒಂದು ಸರ್ಕಲ್. ಸೊ ಬೇರೆ ಆಪ್ಷನಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ಯಾಕಾಗಲ್ಲ ಅಂತಂದರೆ ನೋಡಿ, ಇದನ್ನು ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ಳೋಣ, ಇದನ್ನು ಬಾಯ್ಸ್ ಅಂತ ಅಂದ್ಕೊಳ್ಳೋಣ, ಇದನ್ನು ಗರ್ಲ್ಸ್ ಅಂತ ಅಂದ್ಕೊಳ್ಳೋಣ. ಸ್ಟೂಡೆಂಟ್ಸಲ್ಲಿ ಸ್ವಲ್ಪ ಜನ ಬಾಯ್ಸು, ಸ್ವಲ್ಪ ಜನ ಗರ್ಲ್ಸ್, ಆ ಥರ ಆಗುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ರೈಟ್ ಆಗೋದಿಲ್ಲ. ಟೋಟಲಾಗಿ ಒಂದು ಸರ್ಕಲನ್ನು ಸ್ಟೂಡೆಂಟ್ಸ್ ಅಂತ ಅಂದ್ಕೊಂಡ್ರೆ ಸ್ಟೂಡೆಂಟ್ಸಲ್ಲಿ ಸ್ವಲ್ಪ ಜನ ಮಾತ್ರ ಬಾಯ್ಸು, ಸ್ವಲ್ಪ ಜನ ಮಾತ್ರ ಗರ್ಲ್ಸ್. ಹಾಗಾದರೆ ಇನ್ನು ಉಳಿದಿರೋರೆಲ್ಲ ಏನು? ಸೊ ಹಾಗಾಗಿ ಆಪ್ಷನ್ ಡಿ ಆಗೋದಿಲ್ಲ. ಫಸ್ಟ್ ದೊಡ್ಡ ಸರ್ಕಲ್ ಸ್ಟೂಡೆಂಟ್ಸಲ್ಲಿ ಬಾಯ್ಸು ಇರ್ತಾರೆ, ಗರ್ಲ್ಸು ಇರ್ತಾರೆ. ನೆಕ್ಸ್ಟ್ ಕೊಟ್ಟಿರೋವಂಥ ಕ್ವಶನ್, ಬರ್ಡ್ಸ್, ಪಿಜನ್, ಡಾಗ್.
ಸೊ ಇದರಲ್ಲಿ ಮೈನ್ ಗ್ರೂಪ್ ಯಾವುದು? ಬರ್ಡ್ಸ್ ಮೈನ್ ಗ್ರೂಪು. ಸೊ ಬರ್ಡ್ಸಿಗೆ ಮೈನ್ ಗ್ರೂಪಿಗೆ ಒಂದು ಸರ್ಕಲ್ ಹಾಕೊಳ್ಳೋದು. ಬರ್ಡ್ಸ್ ಅಂಡರಲ್ಲಿ ಪಿಜನ್ ಬರುತ್ತೆ. ಸೊ ಬರ್ಡ್ಸ್ ಒಳಗಡೆ ಪಿಜನ್ ಬರೀಬೇಕು. ದೆನ್ ಡಾಗನ್ನು ಸಪ್ರೇಟಾಗಿ ತೋರಿಸ್ಬೇಕು. ಸೊ ಆಪ್ಷನ್ ಇಲ್ಲದೇ ನಿಮಗೆ ವೆನ್ ಡಯಾಗ್ರಾಮ್ ಹಾಕ್ಲಿಕ್ಕೆ ಕಲಿತ್ರೆ ಪ್ರಾಬ್ಲಮ್ ಮಾಡಲಿಕ್ಕೆ ಈಸಿಯಾಗಿ ವೆನ್ ಡಯಾಗ್ರಾಮ್ ಪ್ರಾಬ್ಲಮ್ ಹೇಗೆ ಮಾಡೋದು ಅನ್ನೋದನ್ನು ನೀವು ಕಲಿಬೋದು. ಆಪ್ಷನ್ ಇಲ್ಲದೇ ನೀವು ವೆನ್ ಡಯಾಗ್ರಾಮ್ ಹಾಕ್ಲಿಕ್ಕೆ ಕಲಿಬೇಕು. ಸೊ ಈ ಥರದಲ್ಲಿ ಕೆಲವೊಂದು ಟರ್ಮ್ಗಳು ನಿಮಗೀಗ ಸೈನ್ಸ್ ರಿಲೇಟೆಡ್ ಟರ್ಮ್ ಕೊಟ್ಟಾಗ ಕೆಲವೊಂದು ಕಷ್ಟ ಆಗ್ಬೋದು. ಸೊ ಆ ಥರ ಟರ್ಮ್ಗಳನ್ನು ನೀವು ನೋಡಿಕೊಂಡ್ರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ವೆನ್ ಡಯಾಗ್ರಾಮ್ ಪ್ರಾಬ್ಲಮನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇದೇ ಥರನೇ ಹಾಸ್ಪಿಟಲ್ಸ್, ದೆನ್ ನರ್ಸು, ಪೇಷಂಟ್, ಇದಕ್ಕೆ ವೆನ್ ಡಯಾಗ್ರಾಮ್ ಹೇಗೆ ಹಾಕಬೇಕು ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಹಾಸ್ಪಿಟಲ್ಸ್, ನರ್ಸ್, ಪೇಷಂಟ್ಸ್, ಇದಕ್ಕೆ ವೆನ್ ಡಯಾಗ್ರಾಮ್ ಹೇಗೆ ಹಾಕ್ತೀರಾ ಅನ್ನೋದನ್ನು ನೋಡೋಣ. ಯಾರಿಗೆ ಅರ್ಥ ಆಗಿದೆ, ಯಾರು ತಿಳಿಸ್ಬೋದು ಅಂತ ನೋಡೋಣ. ನಿಮಗೆ ಅರ್ಥ ಆಗಿದ್ದರೆ ಹಾಸ್ಪಿಟಲ್ಸ್, ನರ್ಸ್, ಪೇಷಂಟ್ಸ್, ಇದಕ್ಕೆ ವೆನ್ ಡಯಾಗ್ರಾಮ್ ಹೇಗೆ ಹಾಕಬೇಕು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.